ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂಬ ವಿಷಯ ಏನು ಅಂದರೆ ಭಾರತದ ಸಂವಿಧಾನ. ಭಾಳಷ್ಟು ಮಕ್ಕಳು ಸರ್ ಇನ್ನೊಮ್ಮೆ ಹಾಕಿ ಸಂವಿಧಾನ ಬಗ್ಗೆ ಅಂತೇಳಿ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಎಷ್ಟು ಇರಬೇಕು ಅಂತ. ಹೆಚ್ಚಾಗಿ 6 ತಿಂಗಳಿರಬೇಕು. ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನ ವಿಧಿ ಯಾವುದು? 263ನೇ ವಿಧಿ. ಅಂತಾರಾಜ್ಯ ಜಲ ವಿವಾದಗಳ ಕುರಿತು ತಿಳಿಸುವ ಸಂವಿಧಾನ ವಿಧಿ ಯಾವುದು? 262. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಅಂತವೆ, ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ, ಜಿನ್ನಾರಿಗೆ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ರಪ್ಪ ಅಂದರೆ PN ಭಗವತಿ. ಪ್ರಧಾನಮಂತ್ರಿಯವರ ಅಧಿಕಾರ ಅವಧಿ ಎಷ್ಟು ವರ್ಷ ಇರುತ್ತೆ? ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರೆಗೆ ಇರುತ್ತೆ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಯಾವ ತೀರ್ಪಿನಲ್ಲಿ ತಿಳಿಸಿದೆ? ಕೇಶವಾನಂದ ಭಾರತಿ 1973. ಭಾರತ ಸಂವಿಧಾನದ ಅನ್ವಯ ಬಾಲಕಾರ್ಮಿಕರು ಅಂದರೆ ಯಾರು? 14 ವರ್ಷದ ಒಳಗಿನ ಮಕ್ಕಳು. ಭಾರತ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದ ವರ್ಷ ಯಾವುದು? 1951. ಸಂಸತ್ತಿನ ಸದಸ್ಯ ಅಲ್ಲದೆ ಇದ್ದರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸುವ ಅಧಿಕಾರವಿರುವುದು ಯಾರಿಗೆ? ಅಟಾರ್ನಿ ಜನರಲ್. ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ PAC ಯ ಅಧ್ಯಕ್ಷರು ಯಾರಾಗಿರ್ತಾರೆ? ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು. ಬಲವಂತರಾಯ್ ಮೆಹ್ತಾ ಸಮಿತಿಯು ಎಷ್ಟು ಹಂತದ ಪಂಚಾಯಿತಿಗಳಿಗೆ ಶಿಫಾರಸು ಮಾಡಿದೆ? ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 3 ಪಂಚಾಯತ್ಗಳಿಗೆ ಶಿಫಾರಸು ಮಾಡಿದೆ. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿ. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಇರುವುದು ಯಾರಿಗೆ? ಸಂಸತ್ತಿಗೆ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ರಾಜ್ಯ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು ಇದೆ ಅಂದರೆ 60. ಶಿಕ್ಷಣ, ಅರಣ್ಯ, ವನ್ಯಜೀವಿಗಳ ಸಂರಕ್ಷಣೆ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಸಮವರ್ತಿ ಪಟ್ಟಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಕಡ್ಡಾಯವಾಗಿ ಪಡೆಯಲೇಬೇಕು? 6 ತಿಂಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಗರಿಷ್ಠ ಅಂದರೆ ಎಷ್ಟು ವಿಸ್ತರಿಸಬಹುದು? ಅನಿರ್ದಿಷ್ಟ ಅವಧಿಯವರೆಗೆ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆಯ ಗರಿಷ್ಠ ಅವಧಿ ಎಷ್ಟು ವರ್ಷ? 3 ವರ್ಷ. ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನು ಬೇಕಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ. ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಭಾರತದ 8ನೇ ಅನುಸೂಚಿ ಸೇರಿಸಲಾದ ಭಾಷೆ ಯಾವ್ಯಾವು? ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ. ರಾಜಧನ ಪದ್ಧತಿ ಕುರಿತು ತಿಳಿಸುವ ಸಂವಿಧಾನದ ತಿದ್ದುಪಡಿ ಯಾವುದು? 28ನೇ ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಸದಸ್ಯರ ಅರ್ಹತೆಯನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗಿರುತ್ತೆ? ಲೋಕಸಭಾ ಸ್ಪೀಕರ್. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಲೋಕಸಭಾ ಸ್ಪೀಕರ್. ಭಾರತ ಸಂವಿಧಾನದ ಅನ್ವಯ ಸದನದ ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು? ರಾಜ್ಯಸಭೆ. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ. ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಸಂಬಂಧದ ವಿಧೇಯಕವನ್ನು ಯಾವ ಸದನದಲ್ಲಿ ಮೊದಲು ಮಂಡನೆಯಾಗಬೇಕು? ರಾಜ್ಯಸಭೆ. ರಾಜ್ಯಸಭೆಯಲ್ಲಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ
ಸದಸ್ಯರ ಸಂಖ್ಯೆ ಎಷ್ಟು? 1/3. ಲೋಕಸಭಾ ಸ್ಪೀಕರ್ ತಮ್ಮ ಮತ್ತೊಂದು ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದು? ಸಮಾನ ಮತ ಬಂದಾಗ ಮಾತ್ರ. ಲೋಕಸಭಾ ಸ್ಪೀಕರ್ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಉಪ ಸಭಾಪತಿಯವರಿಗೆ. ಸಂಯುಕ್ತ ಲೋಕಸಭಾ ಆಯೋಗಗಳನ್ನು ಯಾವ ಕಾಯ್ದೆ ಅನ್ವಯ ಸ್ಥಾಪಿಸಲಾಗಿದೆ? 1935ರ ಭಾರತ ಸರ್ಕಾರ ಕಾಯ್ದೆ. ಪರಿಶಿಷ್ಟ ಜಾತಿ ಪಂಗಡಗಳ ರಾಷ್ಟ್ರೀಯ ಆಯೋಗಗಳನ್ನು ವರ್ಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 89ನೇ ತಿದ್ದುಪಡಿ. ರಾಜ್ಯಸಭೆ ಅಧಿಕಾರಾವಧಿ ಎಷ್ಟು? ಅನಿರ್ದಿಷ್ಟ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಕನಿಷ್ಠ 6 ವರ್ಷ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮಹಿಳಾ ನ್ಯಾಯಾಧೀಶೆ ಯಾರು? ಫಾತಿಮಾ ಬೇಬಿ. ಸಂಸತ್ತಿನ ಯಾವ ಸಮಿತಿಯು ಲೋಕಸಭಾ ಸದಸ್ಯರನ್ನು ಮಾತ್ರ ಹೊಂದಿರುತ್ತದೆ? ಅಂದಾಜು ಸಮಿತಿ. ಮತದಾನದ ವಯಸ್ಸನ್ನು 21 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 61ನೇ ತಿದ್ದುಪಡಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರೀತಿಯ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ ಎಂದು ಸಾರುವ ತತ್ವಕ್ಕೆ ಎಂದು ಕರೆಯುತ್ತೇವೆ ದ್ವಯಗಂಡಾಂತರ, ಡಬಲ್ ಜಿಯೋಪಾರ್ಡೈ. ರಾಷ್ಟ್ರಪತಿಗಳು ಯುದ್ಧ ಮತ್ತು ಶಾಂತಿಯನ್ನು ಯಾರ ಶಿಫಾರಸಿನ ಮೇರೆಗೆ ಘೋಷಿಸುತ್ತಾರೆ? ಸಂಸತ್ತು. ಧನ್ಯವಾದಗಳು. ಚೆನ್ನಾಗಿ ಮನನ ಮಾಡ್ಕೊಳ್ಳಿ, ಮಂದಟ್ಟು ಮಾಡ್ಕೊಳ್ಳಿ. ಪರೀಕ್ಷೆ ಸಮಯ ಬಂದಾಗ ತುಂಬ ಚೆನ್ನಾಗಿ ಬರೆದು ಯಶಸ್ಸನ್ನು ಹೊಂದಿ ಬರ್ರಿ. ನಿಮ್ಮ ಸೆಂಟರ್ಗೆ, ನಿಮ್ಮೂರ ಶಾಲೆಗೆ ನೀವೇ ಪ್ರಥಮ ವಿದ್ಯಾರ್ಥಿಗಳಾಗಬೇಕೆಂದು ನನ್ನ ಹಿರಿಯ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.